ನನ್ನ ಹೆಸರು ರವಿತೇಜ ಅಂತ ಹೇಳ್ಬಿಟ್ಟು ಇಲ್ಲೇ BBMPL ಸೂಪರ್ವೈಸರ್ ಕೆಲಸ ಮಾಡ್ತಾಯಿದ್ದೀನಿ. ನಾನು ಸುಮಾರು ಒಂದು 2021ರಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನನಗೆ ಏನು ಕಷ್ಟ ಇದೆಯೋ ಅದು ಕೇಳ್ಕೊಂಡ್ರೆ ಅದು ಎಲ್ಲ ಇಲ್ಲಿ ಪರಿಹಾರ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ನಾವು ಅದು ಗುಂಡಪ್ಪ ಅಂತ ಹೇಳ್ತಾರೆ, ಆ ಕಲ್ಲ ಮೇಲೆ ಕೂತ್ಕೊಂಡು ನಮಗೆ ಈ ಪ್ರಶ್ನೆ ಆಗೋ ಥರ ಇದ್ದರೆ ಬಲಭಾಗ ತಿರುಗಿ ಅಂದರೆ ಬಲಭಾಗ ತಿರುಗುತ್ತೆ, ಆಗಲ್ಲ ಅಂತ ಇದ್ದರೆ ಎಡಭಾಗ ತಿರುಗಿ ಅಂದರೆ ಎಡಭಾಗ ತಿರುಗುತ್ತೆ. ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊಡುತ್ತೆ. ಇನ್ನೊಂದು ಬಂದ್ಬಿಟ್ಟು ಇಷ್ಟೇ ತಿಂಗಳಲ್ಲೇ ಆಗುತ್ತೆ ಅಂತಿದ್ದರೆ ಅಷ್ಟೇ ತಿಂಗಳಲ್ಲೇ ಆಗುತ್ತೆ, ಆಗಲ್ಲ ಅಂತ ಬಂದರೆ ಅದು ಎಷ್ಟೇ ತೆಪ್ಪರ್ಲಾಗ ಹಾಕಿದ್ರೂ ಅದು ಆಗೋದಿಲ್ಲ. ಇನ್ನೊಂದು ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಾಗಿಂದ ನಮಗೆ ತುಂಬ ಆರೋಗ್ಯವಾಗಿ ಐಶ್ವರ್ಯದಲ್ಲಿಂದ ಚೆನ್ನಾಗಿದೆ. ಇನ್ನೊಂದು ಇಲ್ಲಿ ಬಂದಿರೋದ್ರಿಂದ ನಮ್ಮ ಕೆಲಸಗಳೆಲ್ಲನೂ ಯಾವುದು ಪೆಂಡಿಂಗ್ ಇಲ್ಲದೆ ಎಲ್ಲನೂ ಕರೆಕ್ಟಾಗಿ ಆಗ್ತಿದೆ. ನನ್ನ ಹೆಸರು ಜ್ಞಾನೇಶ್ ಅಂತೇಳಿ, ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿರೋದು. ಇಲ್ಲಿ ಓದೋಕ್ಕೋಸ್ಕರ ಈಗ 1 ಇಯರಿಂದ ಇಲ್ಲೇ ಇದ್ದೀವಿ. ಆ್ಯಕ್ಚುಲಿ ಡೈಲಿ ಮಾರ್ನಿಂಗೆಲ್ಲ ಬಂದು ಟೆಂಪಲಿಗೆ ಬರೋದು ಒಂದು ಹಾಬಿ ಆಗಿಬಿಟ್ಟಿದೆ ಇವಾಗ ಬರ್ತಾ. ಸೊ ಆ್ಯಕ್ಚುಲಿ ಏನಂದರೆ ಸ್ಟಾರ್ಟಿಂಗ್ ಒಂದು ಕನ್ಸಿಸ್ಟೆನ್ಸಿ ಇರ್ತಾ ಇರಲಿತ್ತು, ಬಟ್ ಟೆಂಪಲಿಗೆ ಬರ್ತಾ ಇರೋದು ಕನ್ಸಿಸ್ಟೆನ್ಸಿಯಾಗಿ ಇರ್ತಾಯಿದ್ದೀವಿ. ಓದೋದ್ರಲ್ಲಿ ಒಂದು ರೀತಿ ಫೋಕಸ್ ಮಾಡ್ಬೋದು, ಏನೋ ಒಂದು ಡಿವೈನ್ ಸ್ಪಿರಿಚುಯಾಲಿಟಿ ಒಂದು ಫೀಲ್ ಆಗುತ್ತೆ. ಸೊ ಒಂದು ರೀತಿ ಖುಷಿ ಆಗುತ್ತೆ ಬರೋದಕ್ಕೆ. ಒಂದು ರೊಟೀನ್ ಆಗಿಬಿಟ್ಟಿದೆ ಇದು, ಡೈಲಿ ಲೈಫ್ ಇದ್ದಂಗೆ ಒಂದು ರೀತಿ ಪಾರ್ಟ್ ಆಫ್ ಲೈಫ್ ಅಂತಲೇ ಹೇಳ್ಬೋದು ಟೆಂಪಲಿಗೆ ಬರೋದು. ಸೊ ನಮ್ಮ ಓದಿನಲ್ಲೂ ಒಂದು ರೀತಿ ಫೋಕಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು ಇದರಿಂದಾಗಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಕಮ್ಮಿ ಅಂದರೆ ಒಂದು 15 ವರ್ಷದಿಂದ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಪವಾಡ ಅಂದರೆ ಅಂದುಕೊಂಡಿದ್ದು ಅದು ಗುಂಡಪ್ಪ ಅಂತದೆ, ಅದು ತಿರುಗಿದಾಗೆ ಬಲಗಡೆ ಎಡಗಂತ ಕೇಳಿದ್ರೆ ಆಗುತ್ತೆ. ಆ ಕೆಲಸ ನೆರವೇರಿಸುತ್ತೆ. ಮೇಲೆ ಅಭಿಷೇಕಕ್ಕೆ ಅಂತ ಕೇಳ್ಕೊಂಡ್ರೆ ಆಗಿದ್ದ ಕೆಲಸ ಆದಮೇಲೆ ಅಭಿಷೇಕ ಅಂತ ಕೊಟ್ಟರೆ ನೆರವೇರಿಸ್ತಾನೆ ದೇವರು. ಖಂಡಿತ 100% ನಾನು ದಿನನಿತ್ಯ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಕೇಳ್ಬಿಟ್ಟೆ ಮಾಡ್ತೀನಿ ನನ್ನ ಹತ್ರ. ಅದು ನನಗೆ ನೆರವೇರಿದೆ. ನಾನು ನಿಜ ನಂಬಿದ್ದೀನಿ ಈ ಭಗವಂತನ. ಬಂದು ನೋಡಿ ಪರೀಕ್ಷೆ ಮಾಡಿ.